ನಗರದಲ್ಲಿ ಗನ್ ಪೆಡ್ಲರ್ಸ್ ಇದೀಗ ಆಕ್ಟಿವ್ ಆಗಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತದೆ ಗನ್ ಸಪ್ಲೈ. ನೆನೆದನ ನೆಲಮಂಗಲದಲ್ಲಿ ಒಂದು ಶೂಟೌಟ್ ನಡೆದಿತ್ತು. ಸಿಸಿಬಿ ಪೊಲೀಸರಿಂದ ಓರ್ವ ಗನ್ ಪೆಡ್ಲರ್ನ ಅರೆಸ್ಟ್ ಆಗಿದೆ. ಈಗ ಗನ್ ಪೆಡ್ಲರ್ಸ್ ಹೆಡೆಮುರಿ ಕಟ್ಟೋಕೆ ಹಾಕಿ ಮೈ ಕೊಡವೆ ಸಜ್ಜಾಗಿ ನಿಂತಿದೆ. ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟಿದ್ದಾರಂತೆ, ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ. ಗನ್ ಎಲ್ಲಿಂದ ಬರ್ತಾ ಇದೆ, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಎಲ್ಲ ಚಟುವಟಿಕೆಗಳ ಮೇಲೂ ಹದ್ದಿನ ಕಣ್ಣಿಟ್ಟಿದೆ ಖಾಕಿ. ಸಿಸಿಬಿ ಪೊಲೀಸರು ಕೂಡ ಇದೀಗ ಡೀಪ್ ಮಾನಿಟರಿಂಗ್ ಅಲ್ಲಿ ತೊಡಗಿದ್ದಾರೆ. ಇದರಲ್ಲಿ ಓಕೆ, ಗನ್ ಪೆಡ್ಲರ್ಸ್ ಅಂದ್ರೆ ಗನ್ ಅನ್ನ ಪೂರೈಕೆ ಮಾಡುವಂತವ್ರು. ಎಲ್ಲಿಂದ ಇವ್ರಿಗೆ ಸಿಗ್ತಾ ಇದೆ ಅಂಡ್ ಇವರ ಟಾರ್ಗೆಟ್ ಯಾರು, ಇವರನ್ನ ಸಂಪರ್ಕ ಮಾಡ್ತಾ ಇರೋರು ಯಾರು, ವಿತೌಟ್ ಲೈಸೆನ್ಸ್ ಯಾರಿಗೂ ಕೂಡ ನಮ್ಮ ದೇಶದಲ್ಲಿ ಗನ್ ಅನ್ನ ಅಂದ್ರೆ ಗನ್ ಇಲ್ಲ ಬಿಡಿ, ಅಟ್ಲೀಸ್ಟ್ ಈ ಪ್ರಾಣಿ ಗಿಣಿ ಏನಾದ್ರು ಓಡ್ಸಕ್ಕೆ ಊರುಗಳ ಕಡೆ ಬಂದಕ್ಕೆ ಇಟ್ಕೊಳ್ತಾರಲ್ಲ, ಅದಕ್ಕೆ ಲೈಸೆನ್ಸ್ ತಗೋಬೇಕು. ಇನ್ನು ಇಂಥವಕ್ಕೆಲ್ಲ ವಿಪರೀತ ಓಡಾಡಬೇಕು. ಹಾಗಾದ್ರೆ ಗನ್ ಪೆಡ್ಲರ್ಸ್ಗಳು ಎಲ್ಲಿಂದ ಬರ್ತಾ ಇದ್ದಾರೆ, ಯಾವ ದೇಶದವರು, ಯಾವ ರಾಜ್ಯದವರು, ಇವ್ರಿಗೆ ಎಲ್ಲಿಂದ ಸಿಗ್ತಾ ಇದೆ, ಇವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಇವರ ಟಾರ್ಗೆಟ್ ಯಾರು, ಇವೆಲ್ಲವೂ ಕೂಡ ಇದೀಗ ಚೈನ್ ಲಿಂಕ್ ಬಿಡಿಸಬೇಕಾಗಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಇಲ್ಲಿ ತನಕ ಡ್ರಗ್ ಪೆಡ್ಲರ್ ಆಯ್ತು, ಈಗ ಗನ್ ಪೆಡ್ಲರ್ಸಾ? ಯಾರ್ಯಾರು ತಗ್ಲಾಕೊಂಡಿದ್ದಾರೆ, ಇವರ ಹಿನ್ನೆಲೆ ಏನು, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ವಿಜಯ್, ಈಗಾಗಲೇ ಏನು ಸಿಸಿಬಿ ಪೊಲೀಸರು ಕೂಡ ಒಬ್ಬ ಗನ್ ಪೆಡ್ಲರ್ ಅನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾನೆ. ಇತ್ತೀಚೆಗೆ ಕಳೆದ 2-3 ದಿನಗಳ ಹಿಂದೆ ನೆಲಮಂಗಲ ಭಾಗದಲ್ಲೂ ಕೂಡ ಗನ್ ಫೈರ್ ಮಾಡಿ ಒಬ್ಬ ಏನು ಪಂಚಾಯತಿ ಸದಸ್ಯರ ಮೇಲೆ ಕೂಡ ಗುಂಡಾರಿಸಿದ್ರು. ಸೊ ಹೀಗಾಗಿ ಬೆಂಗಳೂರಿಗೆ ಎಲ್ಲೊಂದ್ ಕಡೆ ಗನ್ ಸಪ್ಲೈ ಕೂಡ ಆಗ್ತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಂತ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈಗಾಗಲೇ ಆ ಒಂದು ವಿಚಾರವನ್ನ ಸಾಕಷ್ಟು ಕಟ್ಟುನಿಟ್ಟಾಗಿ ತಗೊಂಡಿರುವಂತಹ ಹಿರಿಯ ಅಧಿಕಾರಿಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ನಗರ ಪೊಲೀಸ್ ಆಗಿರುವಂತಹ ಸೀಮನ್ ಕುಮಾರ್ ಸಿಂಗ್ ಏನಿದ್ದಾರೆ, ಅವರು ಕೂಡ ಕೆಲವೊಂದು ನಿರ್ದೇಶಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಆಯಾ ಭಾಗದಲ್ಲಿರುವಂತಹ ಇನ್ಸ್ಪೆಕ್ಟರ್ಗಳೇನಿದೆ, ಅವರು ಈ ಒಂದು ವಿಚಾರವಾಗಿ ಸಾಕಷ್ಟು ಸೂಕ್ಷ್ಮತೆಯಿಂದ ಕೂಡ ವಿಚಾರಣೆಯನ್ನ ಮಾಡಬೇಕು. ಯಾರೇ ಈ ರೀತಿಯಾಗಿ ಗನ್ ಪೆಡ್ಲಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾರೆ, ಅವ್ರ ವಿರುದ್ಧ ಕ್ರಮವನ್ನ ತಗೋಬೇಕು. ಜೊತೆಗೆ ಗನ್ ಪೆಡ್ಲಿಂಗ್ ಆಗೋಕ್ಕಿಂತ ಮುಂಚೆನೆ ಹಿಡಿಬೇಕು ಅಂತಾನು ಕೂಡ ಈಗಾಗಲೇ ಏನು ಕಟ್ಟುನಿಟ್ಟಿನ ಏನು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಹಿಂದೆನೂ ಕೂಡ ಗನ್ ಪೆಡ್ಲಿಂಗ್ ಅಲ್ಲಿ ತೊಡಗಿದ್ದಂತಹ ಅಕ್ಯೂಸ್ ಗಳೇನಿದ್ದಾರೆ, ಅವರನ್ನು ಕೂಡ ಈಗಾಗಲೇ ಠಾಣೆಗೆ ಕರೆಸಿ ವಿಚಾರಣೆ ಕೂಡ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಲಿಂಕ್ ಇರುತ್ತೆ, ಗನ್ ಎಲ್ಲಿಂದ ಬರ್ತಿರುತ್ತೆ, ಯಾರ್ಯಾರಿಗೆ ಸಪ್ಲೈ ಆಗುತ್ತೆ, ರಿಸೀವರ್ ಯಾರು, ಬೈಯರ್ ಯಾರು, ಮತ್ತೆ ಈಗ ಅಲ್ಲಿ ಯಾವ್ಯಾವ ಜಿಲ್ಲೆಗಳಿಂದ ಬರುತ್ತೆ, ಯಾವ್ಯಾವ ರಾಜ್ಯಗಳಿಂದ ಬರುತ್ತೆ ಅಂತ ಅವರಿಗೂ ಕೂಡ ಮಾಹಿತಿ ಇರುತ್ತೆ. ಸೊ ಈಗ ಅಂತವ್ರ ಕಡೆಯಿಂದನೂ ಕೂಡ ಈಗಾಗಲೇ ಮಾಹಿತಿ ತಗೊಳ್ಳೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದೆ. ಒಟ್ಟಿನಲ್ಲಿ ಗನ್ ಯಾವುದೇ ರೀತಿಯಾಗಿ ಸಿಟಿಗೆ ಅಕ್ರಮ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಪೊಲೀಸರು ಕೂಡ ಒಂದ್ ರೀತಿ ಕಟ್ಟುನಿಟ್ಟಿನ ಕ್ರಮಕ್ಕೂ ಸಹ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.